ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯವರು ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮ ನಿಜವಾಗ್ಲೂ ಕರ್ನಾಟಕ ಜನರಿಗೆ ಒಂದು ಸ್ಫೂರ್ತಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಕರ್ನಾಟಕದಲ್ಲಿ ಸಹಕಾರಿ ರಂಗಕ್ಕೆ ಖ್ಯಾತಿ ತಂದು ಕೊಟ್ಟಿರ್ತಕ್ಕಂಥ ಯಾರಾದರೂ ಒಬ್ಬರು ಧೀಮಂತ ನಾಯಕರಿದ್ದರೆ ಹೇಗಿವತ್ತು ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅವರಿಂದ ಸಹಕಾರಿ ಆಂದೋಲನ ಬದುಕಿದೆ. ಆದರೆ ಕರ್ನಾಟಕದಲ್ಲಿ ಕಣಿಗನಾಳ ಸಿದ್ದನಗೌಡರ ನಂತರ ಸಹಕಾರಿ ಚಳವಳಿಯನ್ನು ಬೆಳೆಸಿರ್ತಕ್ಕಂಥ ಇನ್ನೊಬ್ಬ ಧೀಮಂತ ನಾಯಕರು ಯಾರಾದರೂ ಇದ್ದರೆ ಅದು KH ಪಾಟೀಲ್ರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. ಅವರ ಜನ್ಮ ಶತಮಾನೋತ್ಸವದ ನಿಮಿತ್ತ ಇವತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಶೇರನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇವತ್ತು ಈಗ ತಾನೇ MB ಪಾಟೀಲ್ ಹೇಳಿದಾಗೆ ಈ ಕಾರ್ಖಾನೆ ಕಟ್ಟಬೇಕಾದ್ರೆ ಅನೇಕರ ಕೊಡುಗೆ ಇದೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ದಿವಂಗತ BT ಪಾಟೀಲ್ರು, ವಾಸಣ್ ದೇಸಾಯಿ ಅವರು, ಅಜಿತ್ ಶೆಟ್ಟಿ ಅವರು, ಇವರನ್ನು ನಾವು ಎಷ್ಟೇ ನೆನೆತರೂ ಕಡಿಮೆ. ಇವ್ರ ಜೊತೆ ಅನೇಕರಿದ್ರು. ಅದು ಇನ್ನೂ ನನಗೆ ಜ್ಞಾಪಕ್ಕಿದೆ. ನಮ್ಮ ಯಾವುದಾದ್ರೂ ಉದ್ಯೋಗದಲ್ಲಿ ಬಾರ್ ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕಾದ್ರೆ ಅಜಿತ್ ಶೆಟ್ಟಿ ಅವರಿಗೆ ನಾವು ರಿನ್ಯೂವಲ್ ಅರ್ಜಿ ಕಳಿಸಿದ್ರೆ ನಾವು ಒಂದು ರಿನ್ಯೂವಲ್ಗೆ 3 ಶೇರ್ ತಗೋಬೇಕಾಗಿತ್ತು. ಹಿಂಗಾಗಿ ನನ್ನ ಮನೆಯಲ್ಲಿ 12 ಶೇರು ಆ ಕಾಲದಲ್ಲಿ ಆಗಿದ್ದು ನಿಮ್ಗೆ ಹೇಳ್ಬೇಕಾದ್ರೆ. ಅಂಥ ಮುತುವರ್ಜಿ ವಹಿಸಿ ಅನೇಕರು ಮಾಡಿದ್ರಂತ ಹೇಳಿ ಈ ಕಾರ್ಖಾನೆ ನಮ್ಮ ಭಾಗದಲ್ಲಿ ನಾವು ಕಂಡಿವಿ. ಆದರೆ ಇವತ್ತು ಸ್ವಲ್ಪ ಕ್ಷೀಣಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಇದ್ದೀವಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇವತ್ತು ಅದು ಕ್ಷೀಣಿಸಬಾರ್ದು. ನಮ್ಮ ಮಧ್ಯದಲ್ಲಿ ಅದು ಬದುಕಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಯಾರೋ ಹುಟ್ಟು ಹಾಕಿರ್ತಾರೆ, ಅದು ನಮ್ಮ ಎದುರಿಗೆ ನಸಿಸಬಾರ್ದು. ಆ ಮುತುವರ್ಜಿಯನ್ನು ಇವತ್ತು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ವಹಿಸಿದ್ದಾರೆ. ಅದಕ್ಕೆ ನೀವು ಕೈ ಜೋಡಿಸಿದ್ರೆ ಮಾತ್ರ ಇದು ನಂದಿ ಕಾರ್ಖಾನೆ ನಮ್ಮ ಕನಸಾಗಿ ನನಸಾಗಿ ನಮ್ಮ ಬದುಕನ್ನ ಹಸನು ಮಾಡ್ತದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಆದರೆ ನಾನು ಒಪ್ತೀನಿ, ಹಾನಿಯಲ್ಲಿರ್ತಕ್ಕಂಥ ಕಾರ್ಖಾನೆಯ ಶೇರ್ ಯಾಕೆ ತಗೊಳ್ಳೋಣ ಅನ್ನತಕ್ಕಂಥ ವಿಚಾರ ಮನಸ್ಸಿನಲ್ಲಿ ಬರ್ತದೆ ಕೆಲವೊಬ್ಬರಿಗೆ. ಆದರೆ ಒಂದು ಕಾಲದಲ್ಲಿ ನಿಮ್ಮ ಕುಟುಂಬವನ್ನ ಎತ್ತಿ ಹಿಡಿದಂಥ ಸಂಸ್ಥೆ ಇದು. ಇವತ್ತು 30-35 ವರ್ಷ ಈ ಭಾಗದಲ್ಲಿ ಕಬ್ಬು ಬೆಳೆದ್ರೆ ನಾವು ಉಳಿತೀವಿ ಅನ್ನತಕ್ಕಂಥ ಕನಸೇನು ನಾವು ಇಟ್ಕೊಂಡಿದ್ವಿ. ಆ ಕನಸು ನನಸು ಮಾಡಿರ್ತಕ್ಕಂಥ ಕಾರ್ಖಾನೆ ಯಾವುದಾದ್ರೂ ಇದ್ರೆ ಅದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತೇಳಿ ಹೇಳಬೇಕಾಗ್ತದೆ. ಬೇರೆಯವರು ಎಲ್ಲ ಕಬ್ಬು ಬೆಳೆಗಾರರಿಗೆ ಶೋಷಣೆ ಮಾಡ್ತಿದ್ರೆ, ಕಬ್ಬು ಬೆಳೆಗಾರರಿಗೆ ಶೋಷಣೆ ಮಾಡದೆ ಪೋಷಣೆ ಮಾಡಿರ್ತಕ್ಕಂಥ ಈ ರಾಜ್ಯದ ಏಕೈಕ ಕಾರ್ಖಾನೆ ಯಾವುದಾದ್ರೂ ಇದ್ರೆ ಅದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ. ಪ್ರೈವೇಟ್ನವರು ಒಂದು ರೇಟ್ ಕೊಟ್ಟರೆ ನಂದಿಯವರು ಇನ್ನೊಂದು ರೇಟ್ ಕೊಡ್ತಿದ್ರು. ಅದನ್ನು ನೋಡಿ ಮತ್ತೊಬ್ಬರು ನಾವು ಕೊಡಬೇಕಂತಕ್ಕಂಥದ್ದು ಕಲಿತಿದ್ರು. ಆದರೆ ಅಂಥ ಕಾರ್ಖಾನೆ ಇವತ್ತು ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿದೆ. ಆದರೆ ಏನೋ ಒಂದೆರಡು ಸಣ್ಣ ಕೈಘಟನೆ ಆಗಿದಾವಂಥೇಳಿ ಅದನ್ನು ನಾವು ಕೈ ಬಿಡ್ತಕ್ಕಂಥ ಕೆಲಸ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶೇರ್ ಸಭಾ ಸದಸ್ಯರು ಮಾಡಬಾರ್ದು ಅಂಥೇಳಿ ನಾನು ಕೂಡ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಳ್ತೀನಿ ಈ ಸಂದರ್ಭದಲ್ಲಿ.
ಯಾಕಂದ್ರೆ ಬಿಜಾಪುರದಲ್ಲಿ ಸಹಕಾರಿ ಚಳವಳಿ ಸಾಕಷ್ಟು ಹಿರಿಮೆಯನ್ನ ಗರಿಮೆಯನ್ನ ಸಾಧಿಸಿದೆ. ವಿಶೇಷವಾಗಿ ಅವಿಭಾಜ್ಯ ಬಿಜಾಪುರ ಬಾಗಲಕೋಟು ಇವತ್ತು ನೆಮ್ಮದಿಯಿಂದ ಬದುಕ್ತಿದ್ರೆ ಅದಕ್ಕೆ ಏನಾದರೂ ಕಾರಣ ಇದ್ರೆ ಅದು ಕೇವಲ ಸಹಕಾರಿ ಚಳವಳಿ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಯಾಕಂದ್ರೆ ನಮ್ಮ ರೈತರು ಇಲ್ಲಿ ಏನಿದ್ದೀರಿ, ಇಲ್ಲೇ ಪಕ್ಕಕ್ಕೆ HK ಪಾಟೀಲ್ ಇದ್ದಾರೆ, ನಿಮಗೆ ಗೊತ್ತಿದೆ. ಧಾರವಾಡ KCC ಬ್ಯಾಂಕು ಒಂದು ಕಾಲದಲ್ಲಿ ರಾಷ್ಟ್ರಕ್ಕೆ ಮಾದರಿಯಾಗಿರ್ತಕ್ಕಂಥ ಬ್ಯಾಂಕ್. ಆದರೆ ಇವತ್ತು ಅಲ್ಲಿ ರೈತರ ಬದುಕು ಹೇಗಿದೆ, ಅಥವಾ ನಂಬಲ್ಲಿ ಅವಿಭಾಜ್ಯ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೇಗಿದೆ ಅನ್ನೋದು ನಾವೆಲ್ಲರೂ ಆತ್ಮಾವಲೋಕನೆ ಮಾಡ್ಕೋಬೇಕು. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ 21 DCC ಬ್ಯಾಂಕ್ ಇದ್ರೆ ಯಾವುದೇ ರೈತರಲ್ಲಿ ತಾರತಮ್ಯ ಮಾಡದೆ ಕನಿಷ್ಠ ಅಲ್ಲ ಗರಿಷ್ಠ ನಾನು ಹೇಳ್ತಾ ಇರೋದು, ಒಬ್ಬ ರೈತನಿಗೆ 60 ರಿಂದ 70 ಸಾವಿರ ರೂಪಾಯಿ ಸಾಲ ಕೊಡ್ತಕ್ಕಂಥ DCC ಬ್ಯಾಂಕ್ಗಳು ಯಾವುದಾದ್ರೂ ಇದ್ರೆ ಅದು ಬಿಜಾಪುರ ಬಾಗಲಕೋಟೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೋಬೇಕಾಗ್ತದೆ. ಇವು ಅಕಸ್ಮಾತ್ ಕೊಡದೆ ಹೋಗಿದ್ರೆ ಇವತ್ತು ರೈತರಲ್ಲಿ ತಮ್ಮ ಬದುಕು ಹಸನಾಗ್ತಿರ್ಲಿಲ್ಲ. ಮತ್ತು ಯಾವುದೇ ಬರಗಾಲ ಬಂದಾಗ ನಿಮ್ಮ ಸಾಲ ಸೂಟ್ ಆಗಬೇಕಾದ್ರೆ ಈ DCC ಬ್ಯಾಂಕ್ಗಳೇ ಕಾರಣ. ಈ DCC ಬ್ಯಾಂಕ್ಗಳ ಸಾಲ ಕೊಡದೆ ಹೋಗಿದ್ರೆ ನಿಮ್ಮ ಸಾಲನೂ ಕೂಡ ಸೂಟ್ ಆಗ್ತಿರ್ಲಿಲ್ಲ. ನಿಮಗೆಲ್ಲ ನೆನಪಿದೆ, ಭಾಳ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗ್ಬಾರ್ದು. ಇದೇ ಕುಮಾರಸ್ವಾಮಿ ಸಿದ್ದರಾಮಯ್ಯನವರಿದ್ದಾಗ ಈ 2 ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ 3,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿಸ್ಕೊಂಡಿದ್ದೀವಿ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಈ ಎಲ್ಲ ಘಟನೆಗಳಿಗೆ ನಾವು ಮರಿಬಾರ್ದು. ಇವೆಲ್ಲ ನೆನಪಿಟ್ಟುಕೊಂಡು ಸಂಕಷ್ಟ ಎಲ್ಲರಿಗೆ ಬರ್ತದೆ, ಒಬ್ಬರಿಗೆ ಬರೋದಿಲ್ಲ. ಈ ಕಾರ್ಖಾನೆಗೆ ಏನೋ ಒಂದು ಸಂಕಷ್ಟ ಬಂದಿದೆ ಅಂತ ತಿಳ್ಕೊಂಡು ನಾವ್ಯಾರು ಕೈ ಬಿಡದೆ ಅದನ್ನು ಎತ್ತತಕ್ಕಂಥ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ಇಷ್ಟೇ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾವು ಮೊನ್ನೆ 2 ವರ್ಷದಿಂದ ಈ ಕಾರ್ಖಾನೆ ಸ್ಥಿತಿಗತಿ ನಾನು ನೋಡ್ತಾ ಇದ್ದೀನಿ. ಅಕಸ್ಮಾತ್ 23-24ಕ್ಕೆ ನಾವು DCC ಬ್ಯಾಂಕ್ದವರು 120 ಕೋಟಿ ಸಾಲ ಕೊಡದೇ ಇದ್ರೆ ಇಷ್ಟೊತ್ತಿಗೆ ಈ ಕಾರ್ಖಾನೆ ನಿಂತು ಹೋಗ್ತಿತ್ತು. ಆದರೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಉದ್ದೇಶ ಇಷ್ಟೇ, ಈ ಜಿಲ್ಲೆಯ ಒಂದು ಸಹಕಾರಿ ತಳಹದಿ ಮೇಲೆ ಬೆಳೆದಿರ್ತಕ್ಕಂಥ ನಂದಿ ಕಾರ್ಖಾನೆ ಇದು ಕೇವಲ ಜಿಲ್ಲೆ ಆಸ್ತಿ ಅಲ್ಲ, ಈ ರಾಜ್ಯದ ಒಂದು ಮುಕುಟ ಅಂದ್ರೆ ಅದು ತಪ್ಪಾಗಿರ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಅಂಥ ಕಾರ್ಖಾನೆ ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ 100 ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಕಾರ್ಖಾನೆ. ಇದನ್ನ ನಾವು ಉಳಿಸಿ ಬೆಳೆಸ್ಕೊಂಡು ಹೋದ್ರೆ ಮಾತ್ರ ನಾವು ಪರರಿಗೆ ಮಾದರಿ ಆಗ್ತೀವಿ. ಇಲ್ಲದೆ ಇದ್ರೆ ಇವತ್ತು KH ಪಾಟೀಲ್ರ ಪುಣ್ಯತಿಥಿ ಮಾಡಿದ್ದು ಸಾರ್ಥಕ ಆಗೋದಿಲ್ಲ. ನಾವು ನಿಜವಾಗ್ಲೂ KH ಪಾಟೀಲ್ರ ಅನುಯಾಯಿಗಳಾಗಿದ್ರೆ, ಅವರ ವಂಶಸ್ಥರಾಗಿದ್ರೆ ನಾವು ಈ ಘಟನೆಯನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಕೆಲಸ ನಾವು ಮಾಡಬೇಕು. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ಸುದಯದಿಂದ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂಥರ ಸಹಕಾರಿ ಚಳವಳಿ ಇದ್ದರೆ ಈ ಉತ್ತರ ಕರ್ನಾಟಕದ ಈ ಜಿಲ್ಲೆಯಲ್ಲಿ ಬಹಳ ವೈಶಿಷ್ಟ್ಯವಾಗಿ ನಾವು ಸಹಕಾರಿ ಸಂಸ್ಥೆಗಳನ್ನು ಕಟ್ಟಿದ್ದೀವಿ. ಈಗ ಉದಾಹರಣೆಗೆ ನಮ್ಮದೇ DCC ಬ್ಯಾಂಕ್ ತಗೊಂಡ್ರೆ ನಮ್ಮ ಪೂರ್ವಜರು ಬರೀ 63,000 ರೂಪಾಯಿನಿಂದ ಬ್ಯಾಂಕ್ ಪ್ರಾರಂಭ ಮಾಡಿದರೆ ಇವತ್ತು ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಸೇರಿಸಿದ್ರೆ ಅದು 13,000 ಕೋಟಿ ವ್ಯವಹಾರ ಮಾಡ್ತದೆ. ಅಂದರೆ ಅದು ನಮ್ಮೆಲ್ಲರ ಪೂರ್ವಜರ ಒಂದು ಯಾವ ಪ್ರಾಂಜಲ ಮನಸ್ಸದ ಸಸಿ ಅಂಥೇಳಿ ನಾವು ಭಾವಿಸ್ಬೇಕು, ಅದು ಗೊತ್ತಾಗ್ತಾ ಇಲ್ಲ. ಅಷ್ಟು ಒಳ್ಳೆಯ ಪ್ರಾಂಜಲ್ ಮನಸ್ಸಿನಿಂದ ಇಂಥ ಸಂಸ್ಥೆಗಳನ್ನು ಹುಟ್ಟಾಕಿದ್ದಾರೆ. ಇದೇ ಬಿಜಾಪುರದ ಹಾಲು ಒಕ್ಕೂಟ ನಿಮಗೆಲ್ಲ ಗೊತ್ತಿದೆ, ಒಂದು ಕಾಲದಲ್ಲಿ 14 ಒಕ್ಕೂಟಿದ್ದು ರಾಜ್ಯದಲ್ಲಿ. ಆದರೆ ಬಿಜಾಪುರ ಹಾಲು ಒಕ್ಕೂಟ 13ನೇ ಸ್ಥಾನದಲ್ಲಿತ್ತು ಸಹಕಾರಿ ರಂಗದಲ್ಲಿ. ಆದರೆ ಇವತ್ತು ನನಗೊಂದು ಹೆಮ್ಮೆ ಸಂಗತಿ ಅನ್ನಿಸ್ತದೆ, ಅದು ಕೂಡ ಇವತ್ತು ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ ಬಿಜಾಪುರ ಹಾಲು ಒಕ್ಕೂಟ ಅಂತೇಳಿ ಹೇಳಬೇಕಾಗ್ತದೆ. ಹೋದ ವರ್ಷ ಅಲ್ಲ, ಹಚ್ಚಿ ವರ್ಷನೇ ಅದು ಕೂಡ 20 ಕೋಟಿ ಹಾನಿಯಲ್ಲಿತ್ತು. ಆದರೆ ಇವತ್ತು ಅದು ಕೂಡ ರಿವೈವ್ ಆಗಿ ಈ ವರ್ಷ 56 ಲಕ್ಷ 1 ಕೋಟಿ ರೂಪಾಯಿ ಲಾಭ ಮಾಡಿದೆ. ಮತ್ತು ಏನೋ ಒಂದು ಗಳಿಗೆ ಕೆಟ್ಟ ಗಳಿಗೆ ಬಂದಾಗ ಅಂಥ ಸ್ಥಿತಿಗತಿ ಬರಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ.
ಆದರೆ ಇದನ್ನೆಲ್ಲ ಮನಗೊಂಡು ನಿಮ್ಮ ಪ್ರಯತ್ನ ನೀವು ಮಾಡ್ರಿ. ವೇದಿಕೆ ಮೇಲಿರ್ತಕ್ಕಂಥ ಎಚ್ ಕೆ ಪಾಟೀಲ್ರಿಗೆ, ಎಂ ಬಿ ಪಾಟೀಲ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಏನಪ್ಪ ಅಂತಂದರೆ, ನಾನು ಕೂಡ ಅವ್ರ ಜೊತೆ ಇರ್ತೀನಿ. ಕರ್ನಾಟಕ ಸರ್ಕಾರ NCDC-ಇಂದ ಸಾಲ ಕೊಡ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಖಾತ್ರಿಯನ್ನು ಕೇಳ್ತಾ ಇದ್ದಾರೆ NCDC ಅವರು. ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನೀವು ಯಾರು ಬಂದು ಹೇಳದೇ ಇದ್ರೂ ಕೂಡ ನಾನು ಹೋಗಿ ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ಏನರೇ ಮಾಡಿ ಏನು ಕೇಂದ್ರ ಸರ್ಕಾರ 10,000 ಕೋಟಿ ತೆಗೆದಿಟ್ಟಿದೆ ದೇಶದ ಸಲುವಾಗಿ, ಅದರಲ್ಲಿ ಕರ್ನಾಟಕಕ್ಕೂ ಕೂಡ ನೀವು ಪಾಲ ತೆಗೆದುಕೊಳ್ಬೇಕು, ಖಾತ್ರಿ ಕೊಡಬೇಕು ಅಂತೇಳಿ ಪರಿಪರಿಯಾಗಿ ಕೇಳ್ಕೊಂಡಿದ್ದೀವಿ. ಅವ್ರು ಇನ್ನೂ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಆದರೆ ನನಗೊಂದು ಆಶಾಭಾವನೆ ಏನಪ್ಪ ಅಂದರೆ, ಎಂ ಬಿ ಪಾಟೀಲ್ರು, ಎಚ್ ಕೆ ಪಾಟೀಲ್ರು ಹೇಳಿದ್ರೆ ಖಂಡಿತ ಅವ್ರು ಕೇಳ್ತಾರೆ ಅನ್ನುವಂಥ ಆಸೆ ನನಗಿದೆ. ಅವರು ಒಂದು ಸ್ವಲ್ಪ ಮನಸ್ಸು ಒಲಿಸಿ, ಕೇವಲ ಇದು ಒಂದೇ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಲ್ಲ, ಈ ರಾಜ್ಯದಲ್ಲಿ 7 ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇವತ್ತು ಕ್ಷೀಣಿಸ್ತಾ ಇದ್ದಾವೆ. ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇರ್ತಕ್ಕಂಥ ರಾಜ್ಯ ಯಾವುದಾದ್ರಿದ್ರೆ ಅದು ಕರ್ನಾಟಕ. ಮಹಾರಾಷ್ಟ್ರದಲ್ಲಿ 80 ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದಾವೆ. ನಮ್ಮಲ್ಲಿ ಹೆಚ್ಚು ಕಡಿಮೆ 30 ತನಕ ತೆಗೆದುಕೊಂಡು ಹೋಗಿದ್ವಿ. ಆದರೆ ಕಾರಣಾಂತರಗಳಿಂದ ಕೆಲವು ಸ್ಥಗಿತ ಆಗಿದ್ದಾವೆ, ಕೆಲವು ಎಲ್ಲ ರೋಟಿ ಮೇಲೆ ನಡೆಸ್ಲಿಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ಕೂಡ ರನ್ನ ಸಹಕಾರಿ ಕಾರ್ಖಾನೆ SR ಪಾಟೀಲ್ ತಗೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ. ಈ ರೀತಿ ಸಹಕಾರಿ ಚಳವಳಿಗೆ ಶಕ್ತಿ ತುಂಬತಕ್ಕಂಥ ಅನೇಕ ಹಿರಿಯರು ಇಲ್ಲಿದ್ದಾರೆ. ಅವರೆಲ್ಲರ ಜೊತೆ ಸೇರಿಕೊಂಡು ಸರ್ಕಾರಕ್ಕೆ ನಾವು ಮನವೊಲಿಸ್ಬೇಕು. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಈಗಾಗಲೇ 50 ಕೋಟಿ ಕೊಟ್ಟಿದ್ದಾರೆ, ಇನ್ನೂ 100 ಕೋಟಿ ಕೊಡಬೇಕಂತಕ್ಕಂಥ ಮನಸ್ಸಿಟ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಹಕಾರಿ ಚಳವಳಿಯಲ್ಲಿ ಇರ್ತಕ್ಕಂಥ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ NCDC ಸಾಲ ಕೊಡ್ತದೆ. ಸರ್ಕಾರ ಖಾತ್ರಿ ಕೊಡಬೇಕು. ಈ ಹಿಂದೇನು ಕೊಟ್ಟಿಲ್ಲ ಅಂತಿಲ್ಲ, ಹಿಂದೆ ಸಾಕಷ್ಟು ಕೊಟ್ಟಿದ್ದಾರೆ, ಈಗೂ ಕೊಡ್ಬೋದು. ಆದರೆ ಯಾಕೆ ಅವ್ರು ನಿಲ್ಲಿಸಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನೀವೆಲ್ಲ ಮನಸ್ಸು ಮಾಡಿದರೆ ನಿಮ್ಮ ಜೊತೆ ನಾವು ಇರ್ತೀವಿ. JT ಪಾಟೀಲ್ರು, ಅಪ್ಪಾಜಿ ನಾಡಗೌಡರು ಆದಿಯಾಗಿ ನೀವು ಮನಸ್ಸು ಮಾಡಿ ಅವರನ್ನ ಮನಸ್ಸೊಲಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ. ಯಾಕಂದ್ರೆ ಕೇವಲ ಮಾತಿನಿಂದ ಈ ಕೆಲಸ ಆಗೋದಿಲ್ಲ. ಏನೇ ಇದ್ರೂ ಸರ್ಕಾರ ಮನಸ್ಸು ಮಾಡಿದ್ರೆ ಮಾತ್ರ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬದುಕ್ತವೆ. ಆದರೆ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗಳ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ಯಾಕಂದ್ರೆ ನಾನು ನೋಡಿದ್ದೀನಿ ಇವತ್ತು ಎಷ್ಟು ಮಂದಿ ಇವತ್ತು ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಅದಾರೆ. ಒಂದು ಕಾಲದಲ್ಲಿ ಅವರೆಲ್ಲ ಸಕ್ಕರೆ ಕಾರ್ಖಾನೆ ಚೇರ್ಮನ್ರೇ ಇದ್ರು. ಮೊದಲು ಅದನ್ನ ಅಧ್ಯಕ್ಷರಾಗಿ ಶುರು ಮಾಡ್ತಾರೆ, ಮುಂದೆ ಇವರು ಒಂದೊಂದು 2-3 ಕಾರ್ಖಾನೆ ಮಾಡ್ಕೋತಾರೆ. ಇಂಥ ಘಟನೆಗಳು ಬಹಳ ನಾವು ನೋಡಿದ್ದೀವಿ. ಅವ್ರ ಬಗ್ಗೆ ನಾನು ಟೀಕಾ ಮಾಡಕ್ ಹೋಗೋದಿಲ್ಲ. ಆದರೆ ಈ ಸಹಕಾರಿ ರಂಗ ಕ್ಷೀಣಿಸಬಾರ್ದು, ಅದನ್ನು ಉಳಿಸ್ಬೇಕಂತಕ್ಕಂಥ ಬೆಳೆಸ್ಬೇಕಂತಕ್ಕಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಜೊತೆಗೆ ನಾನು ಕೊನೆಯದು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಏನಪ್ಪಾ ಅಂದರೆ, ಯಾವುದೇ ಸಂದರ್ಭದಲ್ಲಿ ಬಿಜಾಪುರ DCC ಬ್ಯಾಂಕು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಹೆಗಲು ಕೊಟ್ಟು ನಡೀತದೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ.